ಇದೀಗ ಬೆಂಗಳೂರಿನ ಇತರ ಪ್ರಮುಖ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಕೊನಘಟ್ಟ ಬಾಶೆಟ್ಟಹಳ್ಳಿ ಕೈಗಾರಿಕಾ ಪ್ರದೇಶದ ಸುತ್ತಮುತ್ತ ರಾಬರಿ ಮಾಡುತ್ತಿದ್ದ ಖದೀಮರು ಬಲೆಗೆ ಬಿದ್ದಿದ್ದಾರೆ. ಆಕಾಶ್, ಪ್ರವೀಣ್, ಹನುಮಂತು ಬಂಧಿತರು. 4 ಲಕ್ಷ ಮೌಲ್ಯದ ಮೊಬೈಲ್ಗಳು, ಕೆಟಿಎಂ ಬೈಕ್ ಅನ್ನು ಪೊಲೀಸರು ವಶಪಡಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ಮೆಟ್ರೋ ಕಾಮಗಾರಿಯಿಂದ ಬಂದ್ ಆಗಿದ್ದ ಕಾಮರಾಜ ರಸ್ತೆ 5 ವರ್ಷದ ಬಳಿಕ ರೀಓಪನ್ ಆಗ್ತಿದೆ. ಈ ರಸ್ತೆಯನ್ನು ಒನ್ ವೇ ಮಾಡಲು ಸಂಚಾರಿ ಪೊಲೀಸರು ನಿರ್ಧರಿಸಿದ್ದಾರೆ. ಎಂಜಿ ರಸ್ತೆಯಿಂದ ಕಬ್ಬನ್ ರಸ್ತೆ ಕಡೆಗೆ ಸಂಚಾರಕ್ಕೆ ಅನುವು ನೀಡಲು ಪ್ಲಾನ್ ಮಾಡಲಾಗಿದೆ. ಆದರೆ 2 ಕಡೆ ಸಂಚಾರಕ್ಕೆ ಅವಕಾಶ ನೀಡಬೇಕು ಎಂಬ ಬೇಡಿಕೆ ಇದೆ. ತ್ಯಾಜ್ಯ ನೀರನ್ನ ಅನಧಿಕೃತವಾಗಿ ಒಳಚರಂಡಿಗೆ, ಮಳೆ ನೀರನ್ನ ಕಾಲುವೆಗೆ ಹರಿಸೋರಿಗೆ ಬಿಸಿ ಮುಟ್ಟಿಸಲು ಬಿಡಬ್ಲ್ಯೂಎಸ್ಎಸ್ಪಿ ಸಜ್ಜಾಗಿದೆ. ನೋಟಿಸ್ ನೀಡಿದ 15 ದಿನಗಳೊಳಗೆ ಯುಜಿಡಿ ಸಂಪರ್ಕ ಪಡೆಯಬೇಕು, ಇಲ್ಲದಿದ್ದರೆ ಕ್ರಮ ಕೈಗೊಳ್ಳುತ್ತೀವಿ ಎಂದಿದ್ದಾರೆ. ಈಗಾಗಲೇ 446 ಅನಧಿಕೃತ ಸಂಪರ್ಕಗಳನ್ನು ಪತ್ತೆ ಹಚ್ಚಿದ್ದು 390 ಕೇಸ್ಗಳಲ್ಲಿ ನೋಟಿಸ್ ನೀಡಿದ್ದಾರೆ. ತ್ಯಾಜ್ಯ ನೀರನ್ನು ಮಳೆ ನೀರು ಚರಂಡಿಗೆ ಬಿಡುತ್ತಾರೆ ಅಥವಾ ಅನಧಿಕೃತವಾಗಿ ನಮ್ಮ ಒಳಚರಂಡಿಗೆ ಬಿಡುತ್ತಾರೆ. ಅದನ್ನು ಎರಡೂ ಕೂಡ ಅಧಿಕ್ರಮ ಮಾಡಿಕೊಡ್ಬೇಕಂತ ನಾವು ಸಕ್ರಮಗೊಳಿಸಿಕೊಳ್ಳಿಂದ ಈಗಾಗಲೇ ಸೂಚನೆ ಕೊಟ್ಟಿದ್ದೇವೆ. ಮೇ 7ನೇ ತಾರೀಕಿವರೆಗೆ ಅವಕಾಶ ಕೊಟ್ಟಿದ್ದೇವೆ. ಮೇ 7ನೇ ತಾರೀಕು ಆದಮೇಲೆ ಸಂಪೂರ್ಣವಾಗಿ ಕಾನೂನು ರೀತಿಯಲ್ಲಿ ಅವರ ಮೇಲೆ ಕ್ರಮ ಜರುಗಿಸುತ್ತೆ. ಮೆಟ್ರೋ ಪ್ರಯಾಣಿಕರಿಗಾಗಿ ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣ, ಶಾಂತಲಾ ಸಿಲ್ಕ್, ಕಬ್ಬನ್ ಪಾರ್ಕ್ ನಿಲ್ದಾಣ, ಕೆಆರ್ ಮಾರುಕಟ್ಟೆ ಸೇರಿದಂತೆ ಹಲವೆಡೆ ಪಾದಚಾರಿ ಸುರಂಗ ಮಾರ್ಗ ನಿರ್ಮಿಸಿದ್ದಾರೆ. ಆದರೆ ಉದ್ಘಾಟನೆ ಆದರೂ ಜನರ ಸೇವೆಗೆ ಲಭ್ಯವಾಗಿಲ್ಲ. ಹೀಗಾಗಿ ಅಂಡರ್ ಪಾಸ್ಗಳನ್ನು ಬಳಕೆಗೆ ಮುಕ್ತಗೊಳಿಸುವಂತೆ ಒತ್ತಾಯಿಸಲಾಗಿದೆ. ಯಂಗ್ಸ್ಟರ್ ಅಂದರೆ ರೋಡ್ ಕ್ರಾಸ್ ಮಾಡ್ಬೋದು, ಟ್ರಾಫಿಕ್ ರೂಲ್ ಫಾಲೋ ಮಾಡಿ. ಸ್ವಲ್ಪ ಜನ ಸೀನಿಯರ್ ಸಿಟಿಸನ್ಸ್ ಇರುತ್ತೆ, ಅವರಿಗೆ ಅಂಡರ್ ಪಾಸ್ ಇದ್ದರೆ ಸ್ವಲ್ಪ ಸುಲಭ ಆಗುತ್ತೆ. ಸೊ ಗೌರ್ಮೆಂಟ್ ಅದ್ರ ಬಗ್ಗೆ. ಬೆಂಗಳೂರು ಉತ್ತರ ತಾಲೂಕು ಕಿತ್ತನಹಳ್ಳಿಯಲ್ಲಿ ಚಾಮುಂಡೇಶ್ವರಿ ದೇವಿಯ ಜಂಬೂ ಸವಾರಿ ನೆರವೇರಿತು. ರಾಜ್ಯದಲ್ಲಿ ಭೀಕರ ಬರಗಾಲ ಆವರಿಸಿರೋದ್ರಿಂದ ಭಕ್ತರು ಮಳೆಗಾಗಿ ಹರಕೆ ಹೊತ್ತುಕೊಂಡರು. ದೇವಿ ಮೂರ್ತಿಯನ್ನ ಆನೆ ಮೇಲಿರಿಸಿ ಕಿತ್ತನಹಳ್ಳಿಯ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮಾಡಿದ್ರು. ವರುಣನ ಕೃಪೆಗಾಗಿ ಪ್ರಾರ್ಥಿಸಿದ್ರು.